ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರುವಂಥ ಸ್ವೀಟ್ ರೆಸಿಪಿನ ಮಾಡ್ತಾ ಇದ್ದೀನಿ. ಈ ರೆಸಿಪಿನ ಮಾಡೋದಕ್ಕೆ ನಾನಿಲ್ಲಿ ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ. ಈ ರೇಷನ್ ಅಕ್ಕಿನ ತೊಗೊಂಡು ಅಂದರೆ ಒಂದು ಪ್ರಮಾಣದಲ್ಲಿ ಒಂದು 2 ಗ್ಲಾಸಷ್ಟು ಅಕ್ಕಿನ ನಾನು ತೊಗೊಂಡಿದ್ದೀನಿ. ಈ ಅಕ್ಕಿನ ತೊಗೊಂಡು ನೀವು 3 ದಿನದವರೆಗೂ ನೆನೆ ಹಾಕಬೇಕು. ಪ್ರತಿದಿನ ಇದರಲ್ಲಿರ್ತಕ್ಕಂಥ ನೀರನ್ನು ತೆಗೆದು ಹೊಸ ನೀರನ್ನು ಹಾಕ್ಕೊಳ್ಬೇಕು. ಆವಾಗ ಅಕ್ಕಿ ಸ್ಮೆಲ್ ಆಗೋದಿಲ್ಲ. ಆಮೇಲೆ ನೀವು ಒಂದು ಕಾಟನ್ ಬಟ್ಟೆಯಲ್ಲಿ ಅಕ್ಕಿನ ನೆನೆ ಹಾಕಿರ್ತಕ್ಕಂಥ ಅಕ್ಕಿನ ಒಣಗಿ ಹಾಕಬೇಕು. ನಂತರ ಇದನ್ನು ಪೂರ್ತಿಯಾಗಿ ಒಣಗಬಾರ್ದು, ಸ್ವಲ್ಪ ತೇವಾಂಶ ಇರಬೇಕು. ಆವಾಗ ನೀವು ಈ ಅಕ್ಕಿನ ತೆಗೆದು ಒಂದು ಮಿಕ್ಸಿಗೆ ಹಾಕಿ ಇದನ್ನು ಪೌಡ್ರ್ ಥರ ಮಾಡ್ಕೊಳ್ಬೇಕು. ಈ ಪೌಡ್ರನ್ನ ಅಷ್ಟೇ ಸ್ಮೂತ್ ಪೌಡರ್ ಆಗಬೇಕು, ಹಳಕೆಲ್ಲ ಉಳಿಬಾರ್ದು. ಆ ಥರ ನೀವು ಮಾಡ್ಕೊಳ್ಬೇಕು. ಇವಾಗ ನೀವು ಹಿಟ್ಟನ್ನು ನೋಡ್ತಿರ್ಬೇಕು, ಮುಷ್ಟಿ ಕಟ್ಟಿದರೆ ಈ ಥರ ಗಂಟು ಥರ ಆಗಬೇಕು. ಆ ಥರ ನಮಗೆ ಹಿಟ್ಟು ರೆಡಿ ಆಗತ್ತೆ. ನಂತರ ನೀವು ಇದನ್ನು ಒಂದು ಜರಡಿಗೆ ಹಾಕಿ ಸಾನಿಸ್ಕೊಳ್ಬೇಕು. ಇದರಲ್ಲಿ ಯಾವುದೇ ಥರ ರವೆ ಥರ ಉಳಿಬಾರ್ದು. ಈ ಮೈದಾ ಸಾನಿಸ್ಬೇಕಾದ್ರೆ ಯೂಸ್ ಮಾಡ್ಕೋತೀವಲ್ಲ, ಆ ಒಂದು ಜರಡಿನ ತೊಗೊಂಡು ನೀಟಾಗಿ ನೀವು ಇದನ್ನು ಸಾನಿಸ್ಕೊಳ್ಬೇಕು. ನಂತರ ಇದು ನಿಮಗೆ ಅನಾರಸ್ ಮಾಡೋದಕ್ಕೆ ರೆಡಿ ಆಗತ್ತೆ ಹಿಟ್ಟು. ಇವಾಗ ಮೇಲ್ಗಡೆ ಬಂದಿರತಕ್ಕಂಥ ರವೆನ ಕೂಡ ನೀವು ತೆಗೆದು ಅದನ್ನು ಮತ್ತೆ ಮಿಕ್ಸಿಗೆ ಹಾಕಿ ಸ್ಮೂತ್ ಪೌಡ್ರ್ ಥರ ಮಾಡ್ಕೊಳ್ಬೇಕು. ಈ ಹಿಟ್ಟು ನಮಗೆ ಮೈದಾ ಥರ ಆಗಬೇಕು, ಅಷ್ಟೊಂದು ಸ್ಮೂತಾಗಿದ್ದು ಬರಬೇಕು. ಆವಾಗ ಸ್ವೀಟ್ ಕರೆಕ್ಟಾಗಿ ರೆಡಿ ಆಗತ್ತೆ. ಇವಾಗ ನಾನೆಲ್ಲ ಜರಡಿ ಹಿಡಿದು ತೆಗಿತಾ ಇದ್ದೀನಿ. ನಂತರ ಉಳಿದಿರ್ತಕ್ಕಂಥ ಹಿಟ್ಟನ್ನು ಕೂಡ ಇನ್ನೊಂದು ಸಾರಿ ಮಿಕ್ಸಿಗೆ ಹಾಕಿ ಮತ್ತೆ ಪೌಡ್ರ್ ಮಾಡ್ಕೊಳ್ತೀನಿ. ಇವಾಗ ನಮ್ಮ ಹಿಟ್ಟು ಎಲ್ಲ ಪೂರ್ತಿಯಾಗಿ ರೆಡಿ ಆಯಿತು. ಇದು ನೋಡೋದಕ್ಕೂ ಕೂಡ ತಂಪಾಗಿಯೇ ಇರ್ತೈತಿ ಹಿಟ್ಟು. ಒಂದು ಪ್ರಮಾಣದಲ್ಲಿ ಅಳತೆ ಮಾಡಿ ತಗೊಳ್ಬೇಕು. ಅಂದರೆ ನಮಗಿಲ್ಲಿ ಬೆಲ್ಲನ ಮಿಕ್ಸ್ ಮಾಡೋದಕ್ಕೆ ಕರೆಕ್ಟಾಗಿ ಮೆಜರ್ಮೆಂಟ್ ಸಿಗ್ತೈತಿ. ನಾನು 2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. 2 ಕಪ್ ಅಕ್ಕಿ ಹಿಟ್ಟನ್ನ ತೊಗೊಂಡ್ರೆ ಅದಕ್ಕೆ 1 ಕಪ್ಪಷ್ಟು ಬೆಲ್ಲನ ಹಾಕ್ಕೊಳ್ಬೇಕು. ಬೆಲ್ಲ ಜಾಸ್ತಿ ಆದರೆ ಇದು ಎಣ್ಣೆಯಲ್ಲಿ ಬಿಟ್ಕೊಳ್ತೈತಿ. ಹಾಗಾಗಿ ಇಲ್ಲಿ ಕರೆಕ್ಟಾಗಿಯೇ ಹಾಕ್ಕೊಳ್ಬೇಕು. ಬೆಲ್ಲ ಸ್ವಲ್ಪ ಕಡಿಮೆ ಆದ್ರೇ ಕರೆಕ್ಟಾಗಿ ಬರ್ತೈತಿ. ಇನ್ನೂ ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ. ಬೆಲ್ಲನ ಪೂರ್ತಿಯಾಗಿ ಜಜ್ಜಿ ಸ್ಮೂತ್ ಪೌಡ್ರ್ ಥರ ಮಾಡ್ಕೊಳ್ಬೇಕು. ಇದರಲ್ಲಿ ಗಂಟು ಜಾಸ್ತಿ ಉಳಿಬಾರ್ದು. ಆ ಥರ ನಾವು ಬೆಲ್ಲನ ಜಜ್ಜಿಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದು ಭಾಳ ಮುಖ್ಯ, ಯಾಕಂದರೆ ಇದರಲ್ಲಿ ಯಾವುದೇ ರೀತಿ ಗಂಟು ಉಳಿಬಾರ್ದು. ಮತ್ತು ಇದಕ್ಕೆ ನಾವು ನೀರು ಮತ್ತು ಹಾಲು ಯಾವುದನ್ನು ಮಿಕ್ಸ್ ಮಾಡೋದಿಲ್ಲ, ಬರೀ ಕೈಯಿಂದನೇ ತಿಕ್ಕಿ ಇದನ್ನು ಮಿಕ್ಸಿಂಗ್ ಮಾಡ್ಕೊಳ್ಬೇಕು. ಇದು ಮತ್ತೆ ಇದು ಮಿಕ್ಸ್ ಆದಮೇಲೆ ಮತ್ತೆ ನಾವು ಜರಡಿ ಹಿಡ್ಕೊಂಡು ಸ್ವಲ್ಪ ದಪ್ಪ ಇರ್ತಕ್ಕಂಥ ಸಾಣಿಗೆನ ತೊಗೊಂಡು ಜರಡಿ ಹಿಡ್ಕೊಂಡು ಅದರಲ್ಲಿ ಏನಾದರೂ ಬೆಲ್ಲದ ಹರಳೋದು ಉಳಿದ್ರೆ ಮತ್ತೆ ಕಲ್ಲಲ್ಲಿ ಹಾಕಿ ನಾವು ಅದನ್ನು ಜಜ್ಕೊಳ್ಬೇಕಾಗತ್ತೆ. ಒರಳು ಕಲ್ಲು ಅಂತ ಇರುತ್ತೆ, ಅದರಲ್ಲಿ ನೀವು ಹಾಕಿ ಜಜ್ಕೊಳ್ಬಹುದು. ಅಥವಾ ಅದಿಲ್ಲ ಅಂದರೆ ನೀವು ಖಾರ ಅದು ಜಜ್ಜೋದಕ್ಕೆ ಇಟ್ಕೊಂಡಿರ್ತಾರಲ್ಲ, ಆ ಕಲ್ಲನ್ನೆಲ್ಲ ಹಾಕಿ ನೀಟಾಗಿ ಇದನ್ನು ಜಜ್ಕೊಳ್ಬೇಕು. ಅಥವಾ ಮಿಕ್ಸಿಗಾದರೂ ಹಾಕ್ಕೊಳ್ಬಹುದು. ಒಟ್ಟಿನಲ್ಲಿ ಇದಕ್ಕೆ ಯಾವುದೇ ರೀತಿ ಹಾಲು ಅಥವಾ ನೀರು ಎರಡನ್ನೂ ಮಿಕ್ಸ್ ಮಾಡ್ದೇ ನಾವು ನೀಟಾಗಿ ಮಿಕ್ಸಿಂಗ್ ಮಾಡ್ಕೊಳ್ಬೇಕು. ಕೈ ಒಳಗನೆ ಹಾಕಿ ಎಲ್ಲ ಹದ ಮಾಡಿ ನಾದ್ಕೊಳ್ಬೇಕು. ಒಂದು ಹದದೊಳಗೆ ಹಿಟ್ಟು ರೆಡಿ ಆಗ್ತೈತಿ. ಆಲ್ರೆಡಿ ಇದರಲ್ಲಿ ಅಕ್ಕಿಯಲ್ಲಿ ಸ್ವಲ್ಪ ತೇವಾಂಶ ಇರೋದ್ರಿಂದ ಅದರಲ್ಲೇ ಮತ್ತು ಬೆಲ್ಲ ಕೂಡ ನೀರು ಬಿಟ್ಕೊಳ್ತೈತೆ, ಅದರೊಳಗನೆ ಇದು ರೆಡಿ ಆಗಬೇಕು. ಈ ಥರ ಮಾಡೋದ್ರಿಂದ ಇದು ಹಿಟ್ಟನ್ನು ನೀವು ಎಷ್ಟು ದಿನ ಇಟ್ಟರು ಕೂಡ ಇದು ಕೆಡೋದಿಲ್ಲ. ನೀವು ಜಾಸ್ತಿ ಮಾಡಿಟ್ಕೊಂಡು ಒಂದು 8ರಿಂದ 10 ದಿನದವರೆಗೂ ನೀವು ರೆಡಿ ಮಾಡಿಟ್ಕೊಂಡು ನಿಮ್ಗೆ ಯಾವಾಗ ಬೇಕೋ ಆವಾಗ ನೀವು ರೆಡಿ ಮಾಡ್ಕೊಳ್ಬಹುದು. ಹಾಗಾಗಿ ನಾನಿಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಹಿಟ್ಟನ್ನು ರೆಡಿ ಮಾಡಿಕೊಂಡು 1 ದಿನ ಪೂರ್ತಿಯಾಗಿ ಇದನ್ನು ಒಂದು ಡಬ್ಬದಲ್ಲಿ ಹಾಕಿ ಪ್ಯಾಕ್ ಮಾಡಿ ಇಡಬೇಕು. ಆ ಥರ ಇಡೋದ್ರಿಂದ ಅದರಲ್ಲಿ ಬೆಲ್ಲದ ಅಂಶದಲ್ಲಿ ಇರ್ತಕ್ಕಂಥ ನೀರೆಲ್ಲ ಬಿಟ್ಕೊಂಡು ಹಿಟ್ಟು ಕರೆಕ್ಟಾಗಿ ಹದ ಬರುತ್ತೆ. ಒಂದು ಬಾಯಿನ ಮುಚ್ಚಿಬಿಟ್ಟು ಇಡಬೇಕು. ಇವಾಗ ನಾನು ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಆಮೇಲೆ ನಾವು 1 ದಿನ ಬಿಟ್ಟು ಮಾರನೇ ದಿನ ಇದನ್ನು ರೆಡಿ ಮಾಡ್ಕೊಳ್ಬೇಕು. ಆಗ ನಮಗೆ ಸಖತ್ತಾಗಿ ಅನಾರಸ್ಗಳು ಬರ್ತವೆ. ಇಲ್ಲ ಅಂದರೆ ಅವತ್ತೇ ಮಾಡಿದರೆ ಇದು ಹಿಟ್ಟು ಭಾಳ ಗಟ್ಟಿ ಆಗ್ತೈತಿ, ಮಾಡೋದಕ್ಕೆ ಸ್ವಲ್ಪ ಕರೆಕ್ಟಾಗಿ ಅನಿಸೋದಿಲ್ಲ. ಇವಾಗ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕೆಲವು ಸಲ ಏನಾಗ್ತೈತಿ, ಬೆಲ್ಲ ಉದುರಿತ್ತಂದರೆ ಹಿಟ್ಟು ಭಾಳ ಗಟ್ಟಿ ಆಗ್ತೈತಿ. ಆಗ ನೀವೇನು ಮಾಡಬೇಕಂದ್ರೆ ಸ್ವಲ್ಪ ಕೈಗೆ ಸ್ವಲ್ಪ ತೇವಾಂಶ ಅಂದರೆ ಸ್ವಲ್ಪ ಹಾಲನ್ನ ಹಚ್ಕೊಂಡ್ಬಿಟ್ಟು ಕೈಗೆ ಹಚ್ಕೊಂಡ್ಬಿಟ್ಟು ತಿಕ್ಕೊಳ್ಬೇಕು. ಅದಕ್ಕೆಲ್ಲ ಹಾಕಿ ನಾದಕ್ಕೆ ಹೋಗ್ಬಾರ್ದು. ಇವಾಗ ನಾನು ಏನನ್ನೂ ಹಾಕಿಲ್ಲ ಇದಕ್ಕೆ, ಆದರೂ ಕೂಡ ಕರೆಕ್ಟಾಗಿ ಬಂದಿದೆ. ಬೆಲ್ಲ ಸ್ವಲ್ಪ ಮಿದು ಇತ್ತಂದರೆ ಈ ಥರ ಬರ್ತೈತಿ. ಇವಾಗ ಎಣ್ಣೆ ಕಾದಿದೆ. ಎಣ್ಣೆ ಕಾದ್ಮೇಲೆ ನೀವು ಇದನ್ನು ಒಂದು ರೌಂಡ್ ಶೇಪಲ್ಲಿ ಮಾಡಿಕೊಂಡು ಅದಕ್ಕೆ ನೀಟಾಗಿ ಗಸಗಸೆನ ಹಚ್ಕೊಳ್ಬೇಕು. ಗಸಗಸೆನ ಹಚ್ಕೊಂಡು ಎಣ್ಣೆ ಕಾದ್ಮೇಲೆ ಅದರೊಳಗಡೆ ಹಾಕಿ ನೀವು ಒಂದು ಸೈಡಲ್ಲಿ ಮಾತ್ರ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಎಣ್ಣೆನ ಮೇಲ್ಗಡೆ ಹಾಕ್ತಾ ನೀವು ಇದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ಬೇರೆ ಬಜ್ಜಿ ಅದೆಲ್ಲ ಮಾಡಬೇಕಾದ್ರೆ ನಾವು ತಿರುಗಿಸಿ ಹಾಕ್ತೀವಿ, ಆದರೆ ಆ ಥರ ಇದನ್ನು ಮಾಡಿ ಹೋಗಿಲ್ಲ. ಆ ಥರ ಮಾಡಿದರೆ ಇದು ಸೇಪ್ ಕರೆಕ್ಟಾಗಿ ಬರೋದಿಲ್ಲ ಮತ್ತು ಎಣ್ಣೆ ಕೂಡ ಜಾಸ್ತಿ ಹಿಡಿತೈತಿ. ಈ ಥರ ಮೇಲ್ಗಡೆ ಒಂದು ಸ್ಪೂನಿಂದನೇ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಬೇಕು.
ಏನೇನು ಅಷ್ಟೇ ಭಾಳ ಕಾದಿರಬಾರ್ದು ಮತ್ತು ಭಾಳ ಸ್ಲೋ ಕೂಡ ಇರಬಾರ್ದು. ಭಾಳ ಸ್ಲೋ ಇದ್ದರೆ ಇಲ್ಲಿ ಇದು ಬೆಲ್ಲ ಹಾಕಿರೋದ್ರಿಂದ ಒಡಿತೈತಿ, ಮತ್ತು ಭಾಳ ಸ್ಲೋ ಇದ್ದರೆ ಮತ್ತು ಸ್ಪೀಡ್ ಇದ್ದರೆ ಎಲ್ಲ ಕೆಂಪಗಾಗಿಬಿಡ್ತೈತಿ, ಒಳಗಡೆ ಹಸಿ ಉಳಿತೈತಿ ಹಿಟ್ಟೆಲ್ಲ. ಹಾಗಾಗಿ ಸ್ವಲ್ಪ ಸ್ಲೋ ಫ್ಲೇಮಲ್ಲೇ ಇದನ್ನ ಇಟ್ಕೊಂಡು ನಿಧಾನವಾಗಿ ಎಣ್ಣೆ ಹಾಕ್ತಾ ಫ್ರೈ ಮಾಡ್ಕೊಳ್ಬೇಕು. ಆಗ ನಮಗೆ ಕರೆಕ್ಟಾಗಿ ಕ್ರಿಸ್ಪಿಯಾಗಿ ಅನಾರಸ್ಗಳು ರೆಡಿ ಆಗ್ತವೆ. ಈ ಅನಾರಸ್ ಮಾಡೋದು ಸ್ವಲ್ಪ ಲೆಂದಿ ಪ್ರೊಸೆಸ್ ಅಂತ ಹೇಳ್ಬೋದು, ಮತ್ತು ಭಾಳ ಸ್ಪೀಡಾಗಿ ಆಗೋದಿಲ್ಲ. ಸ್ವಲ್ಪ ಸ್ಲೋ ಆಗಿನೇ ಇದನ್ನು ಮಾಡ್ಕೊಳ್ಬೇಕು, ಅಂದರೆ ಮಾತ್ರ ಇದು ಟೇಸ್ಟ್ ಕರೆಕ್ಟಾಗಿ ಬರ್ತೈತಿ. ನೀವು ಸ್ಪೀಡಾಗಿ ಜಾಸ್ತಿ ಉರಿ ಇಟ್ಬಿಟ್ಟು ಬೇಗ ಫ್ರೈ ಮಾಡಿದರೆ ಒಳಗಡೆ ಎಲ್ಲ ಹಸಿ ಉಳಿತೈತಿ, ಆವಾಗ ಕ್ರಿಸ್ಪಿಯಾಗಿ ಬರೋದಿಲ್ಲ. ಇದು ಸ್ವಲ್ಪ ಲೇಟ್ ಕೂಡ ಆಗ್ತದೆ ಅಂತ ಹೇಳ್ಬೋದು, ಆದರೆ ತಿನ್ನೋದಕ್ಕಂತೂ ಭಾಳ ಸಖತ್ತಾಗಿ ಟೇಸ್ಟ್ ಇರ್ತೈತಿ. ನೋಡಿ ಫ್ರೆಂಡ್ಸ್, ಇವಾಗಿದು ಬ್ರೌನ್ ಕಲರ್ ಬಂತು. ಇವಾಗ ನಾವು ಇದನ್ನು ಎತ್ತಿ ಇಟ್ಕೊಳ್ಬೇಕು. ಹೀಗೆ ಒಂದೊಂದಾಗಿ ಮಾಡ್ಬೋದು, ಅಥವಾ ಸ್ವಲ್ಪ ಆಯಿಲ್ನ ಜಾಸ್ತಿ ಹಾಕಿ ಎರಡನ್ನು ಕೂಡ ನೀವು ಮಾಡ್ಕೊಳ್ಬಹುದು. 2 ಅಥವಾ ಜಾಸ್ತಿ ಹಾಕಿದರೆ ಒಂದು ಕರೆಕ್ಟಾಗಿ ಬರೋದಿಲ್ಲ. 1 ಅಥವಾ 2 ಅಷ್ಟೇ ಹಾಕಿ ನೀವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಇವಾಗ ಇದನ್ನು ತೆಗೆದು ಒಂದು ಡಬ್ಬದಲ್ಲಿ ಹಾಕಿ ನೀವು ಇದನ್ನು ಇಟ್ಕೊಳ್ಬೇಕು. ಮತ್ತು ಇದರಲ್ಲಿ ಸ್ವಲ್ಪ ಆಯಿಲ್ ಅದು ಹಿಡಿದಿದ್ರೆ ಅದು ಕೂಡ ಬಿಟ್ಕೊಳ್ತೈತಿ. ಒಂದು ದಿನ ಅಥವಾ 2 ದಿನ ಬಿಟ್ಟು ಕೂಡ ನೀವು ಇದನ್ನು ಯೂಸ್ ಮಾಡ್ಕೊಳ್ಬಹುದು. ಅವಾಗ ಕೆಳಗಡೆ ಒಂದು ಪೇಪರ್ ಹಾಕಿ ಇಡಬಹುದು, ಅಥವಾ ಕೆಳಗಡೆ ಒಂದು ಏನಾದರೂ ಪ್ಲೇಟ್ ಅದಿಟ್ಟು ಡಬ್ಬದಲ್ಲಿ ಹಾಕಿಟ್ರೆ ಅದರಲ್ಲಿರ್ತಕ್ಕಂಥ ಆಯಿಲ್ ಕೂಡ ಪೂರ್ತಿಯಾಗಿ ಕೆಳಗಡೆ ಇಳಿತೈತಿ. ಆವಾಗ ನಿಮಗೆ ತಿನ್ನೋದಕ್ಕೆ ಕರೆಕ್ಟಾಗಿರ್ತೈತಿ. ಒಬ್ಬರಿಗೆ ಜಾಸ್ತಿ ಆಯಿಲ್ ಆದರೆ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ, ಅಂಥವ್ರು ಈ ಥರ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬಹುದು. ನಾನು ಒಂದೊಂದಾಗಿಯೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಡಿಮೆ ಎಣ್ಣೆ ಹಾಕಿದ್ದೀನಿ, ಜಾಸ್ತಿ ಆದರೆ ಅದು ಕರೆಕ್ಟಾಗಿ ಸ್ಪೂನಿಂದ ಹಾಕೋದಕ್ಕೂ ಆಗ್ತೈತಿ. ಇಲ್ಲಾಂದರೆ ಹೊರಗಡೆ ಎಲ್ಲ ಚೆಲ್ತೈತೆ ಅಂತೇಳಿ ಸ್ವಲ್ಪ ಹಾಕಿಬಿಟ್ಟು ನಾನು ಒಂದೊಂದಾಗಿಯೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡಿಟ್ಟು ನೀವು ಯೂಸ್ ಮಾಡ್ಕೊಳ್ಬಹುದು. ನೋಡಿ ಫ್ರೆಂಡ್ಸ್, ನಮ್ಮ ಅನಾರಸ್ ಯಾವ ಥರ ಬಂದಿದೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ಹೊಸ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ. ಈ ಸ್ವೀಟ್ ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಸಖತ್ತಾಗಿ ಬರುತ್ತೆ.